मेरे प्यारे विद्यार्थी मित्रों, हमारे YouTube चैनल में आपको स्वागत है। आज 10वीं कक्षा के हिंदी विषय का पहला पाठ के प्रश्नोत्तर को देखेंगे। आपके पहला पाठ है मातृभूमि। पहला पाठ है मातृभूमि। तो इसका प्रश्नोत्तर को हम आज देखेंगे। पहला है, एक वाक्य में उत्तर लिखिए। एक वाक्य में उत्तर लिखिए। ಒಂದು ವಾಕ್ಯದಲ್ಲಿ ಉತ್ತರಿಸತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮೊದಲನೇ ಪ್ರಶ್ನೆ, ಕವಿ ಕಿಸೆ ಪ್ರಣಾಮ್ ಕರ್ ರಹೆ ಹೈ. ಕವಿಗಳು ಯಾರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ? ಕವಿಗಳು ಯಾರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ? ಕವಿಗಳು ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೈ. ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೈ. ಮಾತೃಭೂಮಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎರಡನೇ ಪ್ರಶ್ನೆಯನ್ನು ನೋಡೋಣ. ಭಾರತ್ ಮಾ ಕೆ ಹಾಥೋ ಮೇ ಕ್ಯಾ ಹೈ. ಭಾರತ ಮಾತೆಯ ಕೈಗಳಲ್ಲಿ ಏನಿದೆ? ಭಾರತ್ ಮಾ ಕೆ ಏಕ ಹಾತ್ ಮೇ ನ್ಯಾಯ ಪತಾಕ और दूसरे हाथ में ಜ್ಞಾನದೀಪ ಹೈ. ಭಾರತ ಮಾತೆಯ ಒಂದು ಕೈಯಲ್ಲಿ ಒಂದು ನ್ಯಾಯ ಪತಾಕೆ ಮತ್ತು ಇನ್ನೊಂದು ಕೈಯಲ್ಲಿ ಜ್ಞಾನದೀಪ ಇದೆ. ಹೌದಲ್ಲೋ? ಓಕೆ. ಮೂರನೇ ಪ್ರಶ್ನೆಯನ್ನು ನೋಡೋಣ. ಆಜ್ ಮಾ ಕೆ ಸಾಥ್ ಕೌನ್ ಹೈ. ಇವತ್ತು ತಾಯಿಯ ಜೊತೆಗೆ, ಭಾರತ ಮಾತೆಯ ಜೊತೆಗೆ ಯಾರ್ಯಾರಿದ್ದಾರೆ? ಇವತ್ತು ಭಾರತ ಮಾತೆಯ ಜೊತೆಗೆ ಕೋಟಿ ಕೋಟಿ ಜನರಿದ್ದಾರೆ. ಆಜ್ ಮಾ ಕೆ ಸಾಥ್ ಕೋಟಿ ಕೋಟಿ ಲೋಗ್ ಹೈ. ಆಜ್ ಮಾ ಕೆ ಸಾಥ್ ಕೋಟಿ ಕೋಟಿ लोग हैं. तो चौथा प्रश्न देखेंगे. सभी और क्या गूंज उठा है. सभी और क्या गूंज उठा है. सभी और क्या गूंज उठा है. सभी और ಜಯ ಹಿಂದ್ ನಾದ್ ಗೂಂಜ್ ಉಠಾ ಹೈ. ಎಲ್ಲ ಕಡೆ ಏನು ಕೇಳಿ ಬರ್ತಾ ಇದೆ? ಜಯ ಹಿಂದ್ ಅಂತಕ್ಕಂತಹ ಒಂದು ನಾದಸ್ವರ ನಮಗೆ ಎಲ್ಲ ಕಡೆಗಳಲ್ಲೂ ಕೇಳಿ ಬರ್ತಾ ಇದೆ. ಹೌದಲ್ಲೋ? ಈ ವಿಡಿಯೋಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಐದನೇ ಪ್ರಶ್ನೆಯನ್ನು ನೋಡೋಣ. ಐದನೇ ಪ್ರಶ್ನೆ, ಭಾರತ್ ಕೆ ಖೇತ್ ಕೈಸೆ ಹೈ. ಭಾರತ್ ಕೆ ಖೇತ್ ಕೈಸೆ ಹೈ. ಈ ಒಂದು ಭಾರತದ ಭೂಮಿ ಹೇಗಿದೆ ಅಂತ ಕೇಳಲಾಗ್ತಾ ಇದೆಯಲ್ಲ. ಭಾರತ್ ಕೆ ಖೇತ್ ಹರೇ ಬರೇ ಔರ್ ಸುಹಾನೆ ಹೈ. ಭಾರತದ ಭೂಮಿಯು ಹಚ್ಚ ಹಸಿರಿನಿಂದ ಸುಂದರವಾಗಿ ಕಾಣುತ್ತಾ ಇದೆ. ಭಾರತ್ ಕೆ ಖೇತ್ ಹರೇ ಬರೇ ಔರ್ ಸುಹಾನೆ ಹೈ. ಆರನೇ ಪ್ರಶ್ನೆಯನ್ನು ನೋಡೋಣ. ಭಾರತ್ ಭೂಮಿ ಕೆ ಅಂದರ್ ಕ್ಯಾ ಕ್ಯಾ ಭರಾ ಹುವಾ ಹೈ. ಭಾರತ್ ಭೂಮಿ ಕೆ ಅಂದರ್ ಕ್ಯಾ ಕ್ಯಾ ಭರಾ ಹುವಾ ಹೈ. ಭಾರತದ ಒಂದು ಭೂಮಿಯ ಒಳಗಡೆ ಏನೇನು ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಕೇಳಲಾಗ್ತಾ ಇದೆ. ಉತ್ತರವನ್ನು ನೋಡೋಣ. ಭಾರತ್ ಭೂಮಿ ಕೆ ಅಂದರ್ ಖನಿಜೋ ಕಾ ವ್ಯಾಪಕ ಧನ್ ಭರಾ ಹುವಾ ಹೈ. ಭಾರತ್ ಭೂಮಿ ಕೆ ಅಂದರ್ ಖನಿಜೋ ಕಾ ವ್ಯಾಪಕ ಧನ್ ಭರಾ ಹುವಾ ಹೈ. ಈ ಒಂದು ಭಾರತದ ಭೂಮಿಯಲ್ಲಿ ಖನಿಜ ಸಂಪತ್ತು ಅಡಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸಲಾಗ್ತಾ ಇದೆ. ಈಗ ಏಳನೇ ಪ್ರಶ್ನೆಯನ್ನು ನೋಡೋಣ. सुख संपत्ति धनधाम को माँ कैसे बांट रही है. सुख संपत्ति धनधाम को माँ कैसे बांट रही है. ತಾಯಿ ಸುಖ ಸಂಪತ್ತಿ ಮತ್ತು ಧನಧಾನ್ಯಗಳನ್ನು ಯಾವ ರೀತಿ ಹಂಚುತ್ತಿದ್ದಾಳೆ ಅಂತ ಕೇಳಲಾಗ್ತಾ ಇದೆ. ಹಾಗಾದರೆ ಸುಖ ಸಂಪತ್ತಿ ಧನಧಾಮ್ ಕೋ ಮಾ ಮುಕ್ತ ಹಸ್ತ ಸೆ ಬಾಂಟ್ ರಹಿ ಹೈ. ಉಚಿತವಾಗಿ ತನ್ನ ಕೈಗಳಿಂದ ಅವುಗಳನ್ನು ಕೊಡ್ತಾ ಇದ್ದಾಳೆ. ಯಾರು? ಭಾರತ ಮಾತೆ ಅವುಗಳನ್ನು ಉಚಿತ ಹಸ್ತದಿಂದ ಅವುಗಳನ್ನು ಕೊಡ್ತಾ ಇದ್ದಾಳೆ. ಎಂಟನೇ ಪ್ರಶ್ನೆಯನ್ನು ನೋಡೋಣ. जग के रूप को बदलने के लिए कवि किससे निवेदन करते हैं. जग के रूप को बदलने के लिए कवि किससे निवेदन करते हैं. ಈ ಒಂದು ಜಗತ್ತಿನ ರೂಪವನ್ನು ಬದಲಿಸಲು ಕವಿಗಳು ಯಾರಲ್ಲಿ ವಿನಮ್ರತೆಯನ್ನು ಮಾಡಿಕೊಳ್ತಾ ಇದ್ದಾರೆ? ಯಾರಿಗೆ ನಿವೇದನೆಯನ್ನು ಮಾಡಿಕೊಳ್ತಾ ಇದ್ದಾರೆ? ಕವಿಗಳು ಭಾರತ ಮಾತೆಗೆ ಒಂದು ನಿವೇದನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹೌದಲ್ವೋ? ಜಗಕ್ಕೆ रूप को बदलने के लिए कवि माँ से निवेदन करते हैं. कवि माँ से निवेदन करते हैं. ಈ ವಿಡಿಯೋಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಒಂಬತ್ತನೇ ಪ್ರಶ್ನೆಯನ್ನು ನಾವು ನೋಡೋಣ. जय हिंद का नाद कहाँ कहाँ पर गूंजना चाहिए. जय हिंद का नाद कहाँ कहाँ पर
गूंजना चाहिए। जय हिंद का नाद सकल नगर और ग्राम में गूंजना चाहिए। जय हिंद का नाद सकल ನಗರ और ಗ್ರಾಮ में ಗೂಂಜನಾ चाहिए. ಜಯ ಹಿಂದ ಅಂತಕ್ಕಂಥ ಒಂದು ಈ ನಾದ ಏನಿದೆ ಎಲ್ಲೆಲ್ಲಿ ಕೇಳಿ ಬರಬೇಕು ಅಂತಂದರೆ ಎಲ್ಲ ನಗರಗಳಲ್ಲಿಯೂ ಮತ್ತು ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಈ ಒಂದು ಜಯ ಹಿಂದ್ ಅಂತಕ್ಕಂಥ ಒಂದು ನಾದ ಕೇಳಿ ಬರಬೇಕು ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಈಗ ನಂತರದ ಒಂದು ವಿಭಾಗವನ್ನು ನೋಡೋಣ. 2-3 वाक्यों में उत्तर लिखिए. इसमें पहला प्रश्न है, भारत माँ के प्रकृति सौंदर्य का वर्णन कीजिए. ಭಾರತ ಮಾತೆಯ ಒಂದು ಪ್ರಕೃತಿ ಸೌಂದರ್ಯವನ್ನು ಕುರಿತು ವರ್ಣನೆಯನ್ನು ನಾವು ಮಾಡಬೇಕಾಗಿದೆ. ಹೌದಾ? ಈ ಕವಿತೆಯಲ್ಲಿ ಏನನ್ನು ಕೊಡಲಾಗಿದೆ ಅವುಗಳನ್ನು ಕುರಿತು ನಾವು ಇಲ್ಲಿ ಚಿತ್ರಿಸಬೇಕಾಗಿದೆ. ಮಾತೃಭೂಮಿ ಕೆ ಖೇತ್ ಹರೇ ಭರೇ ಔರ್ ಸುಂದರ್ ಹೈ. ಈ ಒಂದು ಮಾತೃಭೂಮಿಯ ನೆಲವು ಯಾವ ರೀತಿಯಾಗಿದೆ ಎಂದ ಹಚ್ಚು ಹಸಿರಿನಿಂದ ಸುಂದರವಾಗಿ ಕಾಣಿಸ್ತಾ ಇದೆ. ಯಹಾ ಕೆ ವನ್ ಉಪವನ್ ಫಲ್ ಫೂಲೋ ಸೆ ಸುಶೋಭಿತ್ ಹೈ. ಈ ಉದ್ಯಾನವನಗಳಲ್ಲಿ ಹಣ್ಣು ಹಂಪಲಗಳಿಂದ ಅದು ಶೋಭಿಸ್ತಾ ಇದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಇಸ್ ಧರ್ತಿ ಮೇ ಖನಿಜೋ ಕಾ ವ್ಯಾಪಕ ಧನ್ ಭರಾ ಹುವಾ ಹೈ. ಭಾರತದ ಒಂದು ಭೂಮಿಯ ಒಳಗಡೆ ಖನಿಜ ಸಂಪತ್ತು ಅಡಗಿದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಜಿಸೆ ಭಾರತ್ ಮಾ ಅಪ್ನೆ ಮುಕ್ತ ಹಾಥೋ ಸೆ ಬಾಂಟ್ ರಹಿ ಹೈ. ಆ ಒಂದು ಖನಿಜ ಸಂಪತ್ತನ್ನು ಭಾರತಾಂಬೆ ತನ್ನ ಮುಕ್ತ ಹಸ್ತಗಳಿಂದ ಎಲ್ಲರಿಗೂ ದಾನಗಳನ್ನು ಮಾಡ್ತಾ ಇದ್ದಾಳೆ ಅಂತಕ್ಕಂಥದ್ದು ನಾವಿಲ್ಲಿ ಭಾರತ ಮಾತೆಯ ಒಂದು ಪ್ರಕೃತಿಯ ಬಗ್ಗೆ ಸೌಂದರ್ಯವನ್ನು ನಾವು ನೋಡಬಹುದು. ಎರಡನೇ ಪ್ರಶ್ನೆಯನ್ನು ನೋಡೋಣ. ಮಾತೃಭೂಮಿಕ ಸ್ವರೂಪ್ ಕೈಸೆ ಸುಶೋಭಿತ್ ಹೈ. ಒಂದು ಮಾತೃಭೂಮಿಯ ಸ್ವರೂಪವನ್ನು ಯಾವ ರೀತಿ ಶೋಭಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗಿದೆ. ನೋಡೋಣ. ಮಾತೃಭೂಮಿ ಮೇ ಹರೇ ಭರೇ ಖೇತ್ ಔರ್ ಫಲ್ ಫೂಲೋ ಸೆ ಭರೇ ಚನ್ ಔರ್ ಬಾಗ್ ಹೈ. ಮಾತೃಭೂಮಿಯಲ್ಲಿ ಹರೇ ಭರೇ ಖೇತ್ ಅಂದರೆ ಹಚ್ಚ ಹಸಿರಿನಿರತಕ್ಕಂತಹ ಮತ್ತು ಹೂ ಹಂಪಲಗಳಿಂದ ಕೂಡಿರ್ತಕ್ಕಂತಹ ವನಗಳೂ ಕೂಡ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಔರ್ ಯಹಾ ಪರ್ ಖನಿಜೋ ಕಾ ವ್ಯಾಪಕ ಧನ್ ಹೈ. ಇಲ್ಲಿ ಖನಿಜ ಸಂಪತ್ತು ತುಂಬಿ ತುಳುಕಾಡ್ತಾ ಇದೆ. ಯಹಾ ಪರ್ ಸುಖ ಸಂಪತ್ತಿ ಹೈ. ಇಲ್ಲಿ ಸುಖ ಮತ್ತು ಸಂಪತ್ತುಗಳಿದೆ. ಭಾರತದಲ್ಲಿ ಸುಖ ಸಂಪತ್ತುಗಳಿದೆ. ಇಸ್ ಪ್ರಕಾರ ಮಾತೃಭೂಮಿ ಕಾ ಸ್ವರೂಪ್ ಸುಶೋಭಿತ್ ಹೈ. ಇವೆಲ್ಲವುಗಳಿಂದ ಮಾತೃಭೂಮಿ ನಮ್ಮ ಭಾರತಾಂಬೆ ಸುಶೋಭಿಸ್ತಾ ಇದ್ದಾಳೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಹೌದಲ್ಲ? ಓಕೆ, ನಂತರದ ಒಂದು ಪ್ರಶ್ನೆಯನ್ನು ನೋಡೋಣ. ನಂತರದ ವಿಭಾಗ ಅನುರೂಪತ. ಅಂದರೆ ಒಂದು ರೂಪವನ್ನು ನಿಮಗಾಗಿ ಕೊಡಲಾಗಿದೆ, ಅದರ ಒಂದು ಸಂಬಂಧವನ್ನು ತಿಳಿದುಕೊಂಡು ನಂತರದ ಒಂದು ಶಬ್ದಕ್ಕೆ ಅದೇ ಒಂದು ಗುಣದ ಒಂದು ಸಂಬಂಧವನ್ನು ನಾವು ಸೂಚಿಸಬೇಕು. ನೋಡಿ, ವಸಿಯತ್. ವಸಿಯತ್ ಅಂದರೆ ನಾಟಕ. ವಸಿಯತ್ ಅಂದಾಗ ನಾಟಕ ಆಗಿದ್ದರೆ ಚಿತ್ರಲೇಖ ಏನಿರ್ತಾ ಇದೆ? ಚಿತ್ರಲೇಖ ಏಕ ಉಪನ್ಯಾಸ ಹೇ. ಏನಿದೆ? ಉಪನ್ಯಾಸವಾಗಿದೆ. ಎರಡನೇ ಪ್ರಶ್ನೆ, ಶತಶತ. ಶತಶತ ಅಂತಕ್ಕಂಥ ಒಂದು ಶಬ್ದ ದ್ವಿರೂಕ್ತಿಯಾದರೆ ಹರೇ ಭರೇ. ಹರೇ ಭರೇ ಏಕ್ युग्म शब्द है. हरे भरे क्या है? एक युग्म शब्द है. तीसरा प्रश्न देखेंगे. बाएं हाथ में न्याय पताका. माँ के बाएं हाथ में क्या है? न्याय पताका. तो दाहिने हाथ में क्या है? ज्ञानदीप. दाहिने हाथ में क्या है? ज्ञानदीप है. तो चलिए नेक्स्ट क्वेश्चन देखेंगे. हस्त. हस्त का मतलब होता है हाथ. हस्त का मतलब हाथ. पताका. पताका का मतलब होता है झंडा. पताका का मतलब होता है झंडा. तो चलिए अगला विभाग को हम देखेंगे. दोनों खंडों को जोड़कर लिखिए. तो मैच द फॉलोइंग है ना, ಹೊಂದಿಸಿ ಬರೆಯಿರಿ. ಹೌದಾ? ಈ ಒಂದು ಜೋಡಿಸಿ ನಾವಿಲ್ಲಿ ಬರಿಬೇಕಾಗಿದೆ. ನೋಡೋಣ. ಇದರಲ್ಲಿ ಒಂದನೇ ವಿಭಾಗದಲ್ಲಿ ಏನೇನು ಕೊಟ್ಟಿದ್ದಾರೆ? ತೇರೆ ಉರ್ಮೆ ಶಾಯಿದ್. ತೇರೆ ಉರ್ಮೆ ಶಾಯಿದ್. ಎರಡನೇದು ಫಲ್ ಫೂಲೋ ಸೆ
युतवन उपवन, है ना। ओके, एक हाथ में, एक हाथ में। चौथा है कोटि कोटि हम, कोटि कोटि हम। फिफ्थ वन है मातृभू। तो अब चलिए ब विभाग में क्या क्या शब्द दिया गया है देखेंगे। पहला है वन उपवन, वन उपवन। तो दूसरा है आज साथ में, दूसरा क्या दिया गया है, आज साथ में। तीसरा है कितना व्यापक, कितना व्यापक। चौथा है शत शत बार प्रणाम, शत शत बार प्रणाम। और नेक्स्ट है न्याय पताका, न्याय पताका। और अगला गांधी, बुद्ध और राम। तो चलिए इसको हटा देंगे हम, इसको हटाकर उसको सही तरीके से मैच करके बताएंगे। तो पहला प्रश्न क्या है, तेरे उर्मे शायद गांधी, बुद्ध और राम। तेरे उर्मे शायद गांधी, बुद्ध और राम, है ना। तो चलिए दूसरा क्या है, फल फूलों से युतवन उपवन, फल फूलों से युतवन उपवन। ओके। तीसरा है एक हाथ में न्याय पताका, एक हाथ में न्याय पताका। और चौथा है कोटि कोटि हम आज साथ में, कोटि कोटि हम आज साथ में। और पांचवा है मातृ शत शत बार प्रणाम। तो एक ज़्यादा दिया गया है ना, ये किसी को मैच नहीं होता है, तो इसको हटा देंगे। हो गया। पांचवा है मातृभू शत शत बार प्रणाम। तो चलिए अगला वाला विभाग को हम जाएंगे। तो नेक्स्ट वन है रिक्त स्थान की पूर्ति कीजिए, फिल इन द ब्लैंक्स, है ना। रिक्त स्थान की पूर्ति कीजिए। तो पहला प्रश्न है कवि मातृभूमि को डैश बार प्रणाम कर रहे हैं। कवि मातृभूमि को डैश बार प्रणाम कर रहे हैं। कवि मातृभूमि को शत शत बार प्रणाम कर रहे हैं। कवि मातृभूमि को शत शत बार प्रणाम कर रहे हैं। दूसरा वाला देखेंगे, भारत माँ के उर में गांधी, बुद्ध और राम डैश है। भारत माँ के उर में गांधी, बुद्ध और राम शायद है ना। गांधी, बुद्ध और राम शायद है। और तीसरा प्रश्न देखेंगे, वन उपवन डैश से युक्त है। वन उपवन डैश से युक्त है। किससे युक्त है, फल फूलों से युक्त है। वन उपवन फल फूलों से युक्त है। और चौथा प्रश्न है, डैश हस्त से मातृभूमि सुख संपत्ति बांट रही। डैश हस्त से मातृभूमि सुख संपत्ति बांट रही। मुक्त हस्त से मातृभूमि सुख संपत्ति बांट रही। मुक्त हस्त से मातृभूमि सुख संपत्ति बांट रही है। तो अगला प्रश्न है, सभी ओर डैश का नाद गूंज उठे। सभी ओर डैश का नाद गूंज उठे। किसका नाद गूंज उठे, जय हिंद का नाद गूंज उठे। सभी ओर जय हिंद का नाद गूंज उठे। तो यहीं पर इस पाठ समाप्त होता है। वीडियो को अपने दोस्तों में शेयर करना ना भूलिएगा। धन्यवाद। शुभ दिन।